ಡಾಕ್ಟ್ರೆ, ಏನಾದರೂ ಪ್ರಾಬ್ಲಮ್ ಇದೆಯಾ? ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ. ಯಾಕೆ ಡಾಕ್ಟ್ರೆ, ಏನಾಯಿತು? ಇಲ್ಲಿ ನೋಡಿ, ಮಗುವಿನ ಆಪ್ರೇಷನ್ ಮಾಡಿ ತೆಗಿಬೇಕು. ಹಾಗೆ ತಾಯಿಗೆ ಸ್ವಲ್ಪ ಸೀರಿಯಸ್ ಇದೆ. ನಮ್ಮ ಪ್ರಯತ್ನ ನಾವು ಮಾಡ್ತೇವೆ, ಇನ್ನು ಆ ದೇವರಿಗೆ ಬಿಟ್ಟಿದ್ದು. ಯಜಮಾನ್ರೆ, ಸ್ವಲ್ಪ ಧೈರ್ಯ ತಗೊಳ್ಳಿ. ಕೂತ್ಕೊಳ್ಳಿ. ಸ್ವಲ್ಪ ಧೈರ್ಯ ತಗೊಳ್ಳಿ. ಏನೂ ಆಗುದಿಲ್ಲ ಯಜಮಾನ್ರೆ. ನೀವು ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀರಿ? ಸ್ವಲ್ಪ ಧೈರ್ಯ ತಗೊಳ್ಳಿ. ರೀ, ಯಾಕ್ರಿ ಒಂದು ರೀತಿ ಇದ್ದೀರಾ? ಏನಾಯಿತು? ಹಾಗೇನಿಲ್ವಲ್ಲ. ರೀ ಒಂದು ಮಾತು. ಏನು ಹೇಳು? ರೀ, ಮದುವೆಗೆ 15 ವರ್ಷದ ಮೇಲೆ ನಮಗೊಂದು ಮಗು ಆಗ್ತಾಯಿದೆ. ಹೌದು. ಎಲ್ಲಿಯಾದರೂ ನನಗೇನಾದರೂ ಆದರೆ ಈ ಮಗುವನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಈ ಮಗುವನ್ನು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಿ. ಆ ಜವಾಬ್ದಾರಿ ನಿಮ್ಮದು, ಆಯಿತಾ? ಯಾಕಾಗಿ ಹೇಳ್ತೀಯ? ನಿನಗೇನೂ ಆಗುವುದಿಲ್ಲ. ಆ ದೇವ್ರು ಖಂಡಿತ ನಮ್ಮ ಕೈ ಬಿಡುವುದಿಲ್ಲ. ನಾನೀಗ ಹೊರಗಡೆ ಇರ್ತೀನಿ, ಬರ್ತೀನಿ, ಆಯಿತಾ? ಏನಾಯ್ತು ಡಾಕ್ಟ್ರೆ? ಮಗು ಆರಾಮಾಗಿದೆ, ಬಟ್ ತಾಯಿ ಡಾಕ್ಟ್ರೆ, ಶಂಕರ ಶಂಕರ ಪುಟ್ಟ, ಶಾಲೆಗೆ ಲೇಟ್ ಆಯ್ತು. ತಿಂಡಿ ತಿನ್ನು. ಸ್ವಲ್ಪ ಉಪ್ಪಿಟ್ಟು ತಿನ್ನು, ಆಯ್ತಾ? ಬೇಡಪ್ಪ, ಸಾಕು. ಸ್ವಲ್ಪ ತಿನ್ನು ಪ್ಲೀಸ್. ಬೇಡಪ್ಪ. ಸ್ಕೂಲಲ್ಲಿ ಹಸಿವಾಗ್ತದೆ. ಸ್ವಲ್ಪ ತಿನ್ನು. ಬೇಡ. ಸ್ವಲ್ಪ ತಿನ್ನು. ಬೇಡಪ್ಪ, ಸಾಕು. ಪ್ಲೀಸ್ ಬೇಡಪ್ಪ. ಬೇಡ. ಸ್ವಲ್ಪ ಪುಟ, ಹಠ ಮಾಡಬಾರ್ದು. ಸ್ವಲ್ಪ ತಿನ್ನು. ಇನ್ನು ಸ್ವಲ್ಪ ಹಾಕ್ಲಾ? ಬೇಡ. ಪುಟ್ಟ ಸ್ಕೂಲಿಗೆ ಟೈಮ್ ಆಯ್ತು. ಬಾ. ಸ್ಕೂಲಿಗೆ ಹೋಗಿ ಒಳ್ಳೆ ರೀತಿಯಲ್ಲಿ ಓದಿ ರ್ಯಾಂಕ್ ಬರ್ಬೇಕಾಯ್ತಾ? ಪುಟ್ಟ, ಹಠ ಮಾಡಬಾರ್ದು. ಸ್ಕೂಲಲ್ಲಿ ತಿರುಗು. ಬಾ, ಸ್ಕೂಲಿಗೆ ಲೇಟ್ ಆಯ್ತು. ಬೇಗ ಚಪ್ಪಲಿ ಹಾಕೋ. ರಾಕೇಶ, ಬೇಗ ಬಾ. ಅಪ್ಪ, ಶಾಲೆಗೆ ಕೆಲವು ಮಕ್ಕಳು ಅವರ ಅಮ್ಮನ ಜೊತೆ ಬರುತ್ತಾರೆ. ನನ್ನ ಅಮ್ಮ ಎಲ್ಲಿಗೋಗಿದ್ದಾರಪ್ಪ? ಅದು ನಿಮ್ಮಮ್ಮ ದೇವ್ರ ಹತ್ರ ಹೋಗಿದ್ದಾರೆ ಪುಟ್ಟ. ಹೌದಪ್ಪ? ದೇವರ ಹತ್ತಿರ ಹೋದವರು ಯಾವಾಗ ಬರ್ತಾರಪ್ಪ? ನನಗೆ ಅಮ್ಮನನ್ನು ನೋಡಬೇಕು. ಬರ್ತಾರೆ, ಕೂಡಲೇ ಬರ್ತಾರೆ ಮಗನೇ. ದೇವರು ತುಂಬ ದೂರದಲ್ಲಿ ಇದ್ದಾರಾ? ಅಲ್ಲಿಂದ ಬರಲಿಕ್ಕೆ ಎಷ್ಟು ದಿನ ಬೇಕು? ಅಲ್ಲಿಂದ ಬರಲಿಕ್ಕೆ ಸುಮಾರು ದಿನ ಬೇಕು ಮಗು. ಬಹುಶಃ ನೀನು ಆಫೀಸರ್ ಆಗ್ತಿಲ್ಲ, ದೊಡ್ಡಾಗಿ ಕಲಿತು
ಆವಾಗ ನಿನ್ನಮ್ಮ ನಿನ್ನ ನೋಡ್ಲಿಕ್ಕೆ ಬರ್ತಾರಾಯ್ತಾ? ಹಾಗಾದರೆ ನಾನು ಬೇಗ ದೊಡ್ಡವನಾಗಿ ಆಫೀಸರ್ ಆಗ್ತೇನೆ. ಆವಾಗ ಬರ್ತಾರಲ್ವಮ್ಮ? ಹೌದು ಮಗನೇ, ಇವಾಗ ಶಾಲೆಗೆ ನಡಿ. ಟಾಟಾ ಬಾಯ್. ಟಾಟಾ ಬಾಯ್. ಶೆಟ್ರೆ, ಒಂದು ನೈಟಿ ಸೆರೆ ಕೊಡಿ, ಹಾಗೆ ಒಂದು ಉಪ್ಪಿನಕಾಯಿ ಪ್ಯಾಕೆಟ್ ಕೊಡಿ. ಮೊದಲಿಂದ ಸಾಲ ಬಾಕಿ ಇದೆ, ಆ ಬಾಕಿ ಎಲ್ಲ ಕೊಡ್ತೀನಿ ಆಮೇಲೆ. ನಿಮ್ಮ ಬಾಕಿ ಅಲ್ವಾ? ಇವತ್ತೆಲ್ಲ ನಾಳೆ ಕೊಡ್ತೇವೆ. ಈಗ ಒಂದು ಬಾಟ್ಲಿ ವಿಸ್ಕಿ ಕೊಡಿ. ಆಯ್ತಣ್ಣ, ನಾಳೆ ಕೊಡಿ, ಕ್ಲಿಯರ್ ಮಾಡಿ. ಆಯ್ತು. ಏನು ಶೆಟ್ರೆ, ಅವನೇನು ಈ ಥರ ಆಡ್ತಿದ್ದಾನೆ? 1 ಗಂಟೆ ಈ ಥರ ಆಡ್ತಿದ್ದ, ಯಾಕಂತ ಗೊತ್ತಿಲ್ಲ. ಎಣ್ಣೆ ಎದುರುಗಡೆ ಇಟ್ಕೊಂಡು ಯಾಕೆ ಈ ಥರ ಮಾಡ್ತಿದ್ಯಾ ನೀನು? ನಾ ಮೊದಲು ಕುಡಿತಿರೋದು. ಯಾಕೆ? ನನ್ನ ಹೆಂಡತಿ ನನ್ನ ಫ್ರೆಂಡ್ ಜೊತೆ ಓಡಿ ಹೋದ್ಲು. ಅವಳು ಓಡಿ ಹೋಗಿದ್ದಕ್ಕೆ ನಂಗೆ ಬೇಜಾರಿಲ್ಲ, ಆದರೆ ನನ್ನ ಫ್ರೆಂಡ್ ಗತಿ ಯೋಚಿಸಿ ಬೇಜಾರಾಗ್ತಿದೆ. ನಿನ್ನ ಫ್ರೆಂಡನ್ನ ಎಣಿಸ್ಕೊಂಡು ನೀನು ಯಾಕೆ ಇಷ್ಟು ಬೇಜಾರಾಗ್ತೀಯ? ಅವಳಷ್ಟು ಜೋರಿದ್ದಲ್ಲನಾ? ಯಪ್ಪ, ನನಗೆ ಅವಳ ಜೊತೆ ಬದುಕೋಕ್ಕಾಗಿಲ್ಲ, ಇನ್ನು ನನ್ನ ಫ್ರೆಂಡ್ ಹೇಗೆ ಬದುಕ್ತಾನೆ? ಅದು ಬಿಡು, ಇದು ಹೇಗೆ ಕುಡಿದು ಗೊತ್ತಾ? ಸ್ವಲ್ಪ ನೀರು ಹಾಕು ಇದಕ್ಕೆ. ನೋಡ ನೋಡ ನೋಡ. ನಾ ಬರ್ತೆ ಮಾರ. ನಮಗೆಲ್ಲ ಹೀಗೆ ಮಾಡೋರಾಗಿ ಹೋಯ್ತು. ಅಪ್ಪ ಇಳಿಸಿ ಅಪ್ಪ. ಅಪ್ಪ, ನೀವು ಎಲ್ರಿಗೂ ಫೋನ್ ಮಾಡ್ತೀರಿ, ಆದರೆ ಅಮ್ಮನಿಗೆ ಫೋನ್ ಮಾಡಲ್ಲ? ಅಮ್ಮ ದೇವ್ರ ಹತ್ರ ಹೋಗಿದ್ದಾರೆ ಪುಟ್ಟ, ಫೋನ್ ಮಾಡೋಕ್ಕಾಗಲ್ಲ ಅವರಿಗೆ. ನನ್ನಮ್ಮನಿಗೆ ಕಾಲ್ ಮಾಡಿ ಕೊಡಿ ಪ್ಲೀಸ್ ಅಪ್ಪ. ನಿನ್ನ ಅಮ್ಮನಿಗೆ ಫೋನ್ ಮಾಡೋಕ್ಕಾಗಲ್ಲ ಮಗ, ಅರ್ಥ ಮಾಡ್ಕೋ. ಎಲ್ಲರಿಗೂ ಅಮ್ಮ ಇದ್ದಾರೆ, ಎಲ್ಲರೂ ಅಮ್ಮನ ಹತ್ರ ಮಾತಾಡ್ತಾರೆ, ಆದರೆ ನನಗೆ ಯಾಕಿಲ್ಲ ಅಮ್ಮ? ನನಗೆ ಅಮ್ಮ ಬೇಕು, ನನಗೆ ಬೇಕು ಅಷ್ಟೇ. ಬಾ ಮಗನೇ, ತೋಟ ತೋರಿಸ್ತೇನೆ ಬಾ. ನಂಗೆ ಬೇಕು ಅಮ್ಮ, ನಂಗೆ ಬೇಕು. ರಾಕೇಶ, ಪ್ಲೀಸ್ ರಾಕೇಶ, ಅಪ್ಪ, ಓಡ್ಬೇಡ. ನಂಗೆ ಅಮ್ಮ ಬೀಳ್ಲಿಕ್ಕಿದ್ದೆ, ಬೇಕು. ನಿಂತ್ಕೋ ಮಗ. ಪ್ಲೀಸ್ ಅಪ್ಪ, ಅಲ್ಲಿ ಮುಳ್ಳು ನಂಗೆ ಕಲ್ಲೆಲ್ಲ ಬೇಕು ಉಂಟು. ಅಮ್ಮ. ಪ್ಲೀಸ್. ರಾಕೇಶ, ನಂಗೆ ಬೇಕು ಅಮ್ಮ. ಪುಟ, ರಾಕೇಶ, ಹೇಳು. ಏನಾಯ್ತು? ಪುಟ್ಟ ಹೇಳು, ರಾಕೇಶ, ಯಾಕೆ ಈ ಥರ ಮಾಡ್ತಿ? ಏನಾಯ್ತು ರಾಕೇಶ? ಯಾಕೆ ಹಠ ಮಾಡ್ತೀಯ ಪುಟ್ಟ? ಅಪ್ಪನ ಹತ್ರ ಅಮ್ಮನಿಗೊಂದು ಫೋನ್ ಮಾಡ್ಲಿಕ್ಕೆ ಹೇಳಿ. ಇವತ್ತಾಗೋದಿಲ್ಲ ಮಗ, ನಾಳೆ ನಿನಗೆ ಫೋನ್ ಮಾಡಿ ಕೊಡ್ತೇನೆ. ಬಾ ಹೋಗುವ. ಶಂಕರ, ಎಷ್ಟು ಕಾಯಿ ತೆಗ್ದ್ಯಾ? ಯಜಮಾನ್ರೆ, 15-20 ಆಯಿತು. ಹೌದಾ? ಯಜಮಾನ್ರೆ, ಒಂದು ಬೀಡಿ ಕೊಡಿ. ಶಂಕರ, ಈ ಸಲ ಗದ್ದೆ ನಾಟಿ ಮಾಡ್ಕಲೆ, ಸ್ವಲ್ಪ ನಟ್ಟಿ ಹೆಂಗ್ಸ ಹೇಳ್ತೀಯ ಆ ಕಡೆ? ಯಜಮಾನ್ರೆ, ಎಲ್ಲ ಹೆಂಗಸರು ಗೇರ್ ಬೀಜ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಕೆಲಸಕ್ಕೆ ಜನ ಸಿಗೋದಿಲ್ಲ. ಒಂದು ಕೆಲಸ ಮಾಡು, ಹಾಲಾಡಿ ಆಚೆಪೇಟೆ ಹೆಂಗಸರಿಗೆ ನಾ ಹೇಳಿದೆ ಅಂತ ನಾಳೆ ಕರ್ಕೊಂಡು ಬಾ. ಆದರೆ ಕರ್ಕೊಂಡು ಬರಬೇಕು, ಬಿಡಬೇಕು, 500 ರೂಪಾಯಿ ಸಂಬಳ ಕೊಡಬೇಕು. ಭಾರಿ ಡಿಮ್ಯಾಂಡ್ ಯಜಮಾನ್ರೆ. ಹೌದಾ ಶಂಕರ?
ನಾನು ಹೇಳಿದಂತ ಹೇಳು, ಬರ್ತಾರೆ. ಆಯ್ತು, ಕರ್ಕೊಂಡು ಬರ್ತೇನೆ. ಹಾಂ. ಅಪ್ಪ 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 ಏಯ್, ಇಲ್ಲಿ ಬರೋಕ್ಕಾಗಲ್ಲ, ಕಾಲು ಹುಗಿತದೆ. ನೀ ಅಲ್ಲೇ ಇರು, ತಡಿ, ನಾನೇ ಬರ್ತೀನಿ. ಬರಬೇಡ ಅಂದ್ರೂ ಬರ್ತೀಯ. ಈ ಕೆಸರಿಗೆದ್ದೆಲ್ಲ ಬರೋಕ್ಕಾಗಲ್ಲ ಅಲ್ಲ, ಯಾಕೆ ಬರ್ತೀಯ? ಸುಮ್ಮನೆ ಬಾ, ಇಲ್ಲಿ ನಿಲ್ಲು ಮೇಲೆ. ಯಾಕಪ್ಪ ಗದ್ದೆಯಲ್ಲಿ ಹೀಗೆಲ್ಲ ಮಾಡ್ತಾರೆ? ಅದು ನಾಟಿ ಮಾಡುವುದಂತಾರೆ. ಈ ನಾಟಿ ಮಾಡುವುದರಿಂದ ಭತ್ತ ಬೆಳೀತಾರೆ. ಭತ್ತದಿಂದ ಅಕ್ಕಿ ಮಾಡಿ ನಾವೆಲ್ಲ ಊಟ ಮಾಡ್ತೇವೆ. ಈ ವಿಷಯ ಎಲ್ಲ ತಿಳ್ಕೊಂಡಿರ್ಬೇಕು. ಯಾಕೆ ಹೇಳಿದರೆ ನಮ್ಮಂಥ ರೈತರು ಬೆಳೆದರೆ ಮಾತ್ರ ಎಲ್ಲರಿಗೂ ಊಟ ಮಾಡ್ಲಿಕ್ಕೆ ಆಗ್ತದೆ. ಯಾಕೆ ಹೇಳಿದರೆ ರೈತರೇ ಈ ದೇಶದ ಬೆನ್ನೆಲುಬು. ಈ ರೈತರು ದುಡಿದರೆ ಮಾತ್ರ ನಮಗೆಲ್ಲ ಊಟಕ್ಕೆ ಆಗ್ತದೆ, ಇಲ್ಲ ಅಂದರೆ ಬಹಳ ಕಷ್ಟ. ಹೌದಾ ಅಪ್ಪ? ನೀನು ಓದಿ ದೊಡ್ಡ ಆಫೀಸರ್ ಆಗ್ಬೋದು, ಆದರೆ ಈ ಭೂಮಿ ತಾಯಿನ ಯಾವತ್ತೂ ಮರಿಬೇಡ. ಆಯ್ತಪ್ಪ, ನಾನು ಯಾವಾಗ್ಲೂ ಮರೆಯಲ್ಲ. ನೀನಲ್ಲ, ಯಾರು ಸಹ ಈ ಭೂಮಿ ತಾಯಿನ ಮರಿಬಾರ್ದು, ಆಯ್ತಾ? ಆಯ್ತಪ್ಪ. ಆ ರಾವಣ ಹೆಂಗ್ ಸತ್ತ? ಶಂಕರಣ್ಣ ಜೋರ? ಯಾರ ನೀನು ನನ್ನ ಕೇಳೋದಕ್ಕೆ? ಈ ಕುಡ್ಕರ ಹತ್ರ ಮಾತಾಡ್ಬಾರ್ದು. ಎಷ್ಟಿದಷ್ಟು ಮಾಡ್ಕೊಂಡು ಹೋಗ ನೀನು. ಶೆಟ್ರೆ, ಒಂದು ಕ್ವಾರ್ಟರ್ ಕೊಡಿ. ಉಪ್ಪಿನಕಾಯಿ ಇತ್ತಾ? ಚೋಚೋಪ್ ಹಾಕಿತ್ತಣ. ಕುಡಕರೆ ನಮ್ಮ ದೇವರು, ಕುಡಕರೆ ನಮ್ಮ ದೇವರು, ಕುಡಕರಿದ್ದರೆ ನಮ್ಮ ಜೀವನ, ಕುಡಕರಿದ್ದರೆ ನಮ್ಮ ಜೀವನ, ಕುಡಕರೆ ನಮ್ಮ ದೇವರು. ಎಂತ ಮರೆ ನೀನು. ಮೊದಲು ಕುಡಿಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಲ್ದ ನೀನು, ಈಗ ಏನಾಯ್ತು ನಿನಗೆ? ಡ್ರೈ ಆಗ್ತಿದ್ಯಲ್ಲ ಮರೆಯ ನೀನು. ನನ್ನ ಹೆಂಡ್ತಿನ ನನ್ನ ಫ್ರೆಂಡು ಮನೆ ಬಿಟ್ಟು ಹೋಯ್ದ. ಅದಕ್ಕೆ ಬೇಜಾರಲ್ಲಿ ಕುಡಿತಿರೋದು. ಅವಳು ಪಟಾಳನ ಹೇಗೆ ತಡ್ಕೊಳ್ಳೋದು? ಹೌದು ಮರೆಯ, ನಿನಗೂ ಒಟ್ಟಾರೆ ನೆಮ್ಮದಿ ಇಲ್ಲ. ನೆಮ್ಮದಿ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕುಡಿಬೇಕು. ಇದರಲ್ಲಿರೋ ನೆಮ್ಮದಿ ಪ್ರೀತಿ ಯಾವುದ್ರಲ್ಲಿತ್ತು? ಇದರಲ್ಲೇ ಒಂಥರ ನೆಮ್ಮದಿ. ಎಣ್ಣೆ ದೇವರು ಕೊಟ್ಟ ಹೆಂಡತಿ. ಹಾ, ಹೌದು. ನಮ್ಮ ತಂಟೆಗೆ ಯಾರು ಬರೋದಿಲ್ಲ, ನಾವೇ ಅವ್ರ ತಂಟೆಗೆ ಹೋಗ್ಬೇಕು. ನಾನು ಸ್ವಲ್ಪ ಸುಧಾರಿಸ್ಕೊಳ್ತೆ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಡೆ ಗೂಡಂಗಡಿಯಲ್ಲಿ ಡ್ರಿಂಕ್ಸ್ ಮಾರಾಟ ಆಗ್ತದೆ ಅಂತ ಕಂಪ್ಲೇಂಟ್ ಬಂದಿದೆ. ಹೌದು ಸರ್, ಹಳ್ಳಿಯಲ್ಲಿ ಮಾರಾಟವಾಗ್ತಿದೆ ಸರ್. ಇವತ್ತೆಲ್ಲರನ್ನೂ ಅರೆಸ್ಟ್ ಮಾಡಬೇಕು. ನೋಡಿ, ಒಬ್ಬರನ್ನು ಬಿಡಬಾರ್ದು, ಎಲ್ಲರೂ ಅಲರ್ಟ್ ಆಗಿರ್ಬೇಕು. ಗೊತ್ತಾಯ್ತಲ್ಲ? ಓಕೆ ಸರ್. ಬರ ಬರ, ಹೊರಗೆ ಬರ. ಓಸುಡಿ ಮಗನೇ, ಏನ ಎಷ್ಟು ದಿನದಿಂದ ಈ ದಂಧೆ ಮಾಡ್ತಿದ್ದೆ? ಹೇಳ. ಸಾರಿ ಸರ್, ನಾ ಏನ್ ಮಾಡಲ್ಲ ಸರ್. ಏನ್ ಸಾರಿ? ಸಾರಿ ಸರ್. ಸಾರಿ ಸರ್. ಸರ್ಚ್ ಮಾಡ. ಸಾರಿ ಸರ್, ನಾ ಏನ್ ಮಾಡಲ್ಲ. ಏನ್ ಸಾರಿ? ಸೊಟ್ಟ ಮೇಲೆ ಹಾಕ್ತೆ ನೋಡಿ ನಿನ್ಗೆ. ಏನ್ ಮಾಡಲ್ಲ ಸರ್, ಬಿಡಿ ಸರ್, ಇನ್ನೊಂದ್ಸರಿ ಮಾಡಲ್ಲ ಸರ್. ಸರ್, ಸಾರಿ ಸರ್, ಸರ್, ಏನ್ ಮಾಡಲ್ಲ ಸರ್, ಬಿಡಿ ಸರ್, ಇನ್ನೊಂದ್ಸರಿ ಮಾಡಲ್ಲ ಸರ್. ಏನಾಯ್ತು? ಏನ ಸುಳ್ಳು ಹೇಳ್ತೀಯಲ್ಲ? ಸಾರಿ ಸರ್, ಸೊಟ್ಟ ಮೇಲೆ ಹಾಕ್ತೆ ನೋಡಿ. ಬಿಡಿ ಸರ್. ನನಗೆ ಹೊಡಿತೀಯ? ಕರ್ಕೊಂಡು ಹೋಗಿ ಅವನ. ಏನು ಬೇಕಾ? ನಿಮ್ಮಂತವ್ರು ಇದ್ರೆ ಊರೆಲ್ಲ ಹಾಳು ಮಾಡಿ ತೆಗಿತೀರಾ. ಎಡಿಯಾ, ಸ್ಟೇಷನ್ ಹೋಗಿ ಏರೋಪ್ಲೇನ್ ಹರಿಸಿದ್ರೇನೆ ನಿನ್ಗೆ ಬುದ್ಧಿ ಬರೋದು. ಶಂಕರ, ನನ್ನ ಮಗ ಸಿಟಿ ಕಾಲೇಜಿಗೆ ಸೇರಿದ ಮೇಲೆ 1 ತಿಂಗಳು ದಿನಾ ಫೋನ್ ಮಾಡ್ತಾ ಇದ್ದ. 2 ವಾರ ಆಯಿತು,
ಒಂದು ಫೋನು ಇಲ್ಲೇ ಏನೂ ಇಲ್ಲೇ. ನಾನು ಫೋನ್ ಮಾಡಿದ್ರು ಸಹ ಅವ ಕಟ್ ಮಾಡ್ತಾ ಇದ್ದ. ಹೀಗೆ ಯಾಕೆ ಮಾಡ್ತಾನೋ ಏನೋ ಗೊತ್ತಿಲ್ಲ ಶಂಕರ. ಯಜಮಾನ್ರೆ, ನಿಮ್ಮ ಮಗ ಕಾಲೇಜಲ್ಲಿ ಓದ್ತಾ ಇದ್ದ. ಅವನಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ತುಂಬ ಇರುತ್ತೆ. ಕಾಲ್ ಮಾಡ್ತಾನೆ ಬಿಡಿ, ನೀವು ಯಾಕೆ ಟೆನ್ಷನ್ ತಗೊಳ್ತೀರಿ ಯಜಮಾನ್ರೆ? ಯಾಕೆ ಬೇಜಾರಲ್ಲಿದೆಯಾ ರಾಕೇಶ್? ಯಾಕಿಲ್ಲ, ನಾಡಿದ್ದು ಕಾಲೇಜ್ ಡೇ ಇದೆ. ಯಾರನ್ನು ಬರ್ಲಿಕ್ಕೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಪ್ಪನ ಹತ್ತಿರ ಬರ್ಲಿಕ್ಕೆ ಹೇಳಲ್ಲ. ಬೇಡ, ನೀನು ಫಸ್ಟ್ ಕಾಲ್ ಮಾಡು. ಕಾಲ್ ಬರುತ್ತೆ. ಶಂಕರ, ರಾಕೇಶ್ ಫೋನ್ ಮಾಡ್ತಾ ಇದ್ದ. ಹಲೋ ಅಪ್ಪ, ಹೇಗಿದ್ದೀರಾ? ರಾಕೇಶ, ಹಾಂ ಹಾಂ ಹಾಂ, ನಾ ಚೆನ್ನಾಗಿದ್ದೀನಿ. ನೀ ಯಾಕೆ ಇಷ್ಟು ದಿನ ಫೋನ್ ಮಾಡಿಲ್ಲ? ಹಾಗೇನಿಲ್ಲಪ್ಪ, ಎಕ್ಸಾಮ್ ಹತ್ತಿರ ಬಂತಲ್ಲ, ಓದೋಕ್ಕೆ ಬರೆಯೋಕ್ಕೆ ಇರುತ್ತೆ. ಅದು ಅಲ್ಲದೆ ನಾಡ್ದು ಕಾಲೇಜಲ್ಲಿ ಪ್ರೋಗ್ರಾಮ್ ಇದೆ, ಎಲ್ಲರ ಮನೆಯವರು ಬರ್ತಾರೆ. ಹಾಗಾದರೆ ನಾ ಆ ದಿನ ಬರ್ತೀನಿ, ಆಯಿತಾ? ಅಪ್ಪ, ನೀವೆಲ್ಲಿ ಬರೋದು? ನಮ್ಮ ಫ್ರೆಂಡ್ಸ್ ನಿಮ್ಮನ್ನು ನೋಡಿ ನಗೋದು. ಬೇಡಪ್ಪ, ಮೊದಲೇ ನೀವು ಪಂಚೆ ತೊಟ್ಕೊ ಬರ್ತೀರಾ. ಒಂದು ಕಣ್ಣು ಮೊದಲೇ ತೋರಲ್ಲ. ಹಳ್ಳಿ ಗುಗ್ಗು ಥರ ಇದ್ದೀರಾ ಅಂತ ನಮ್ಮ ಫ್ರೆಂಡ್ಸ್ ನಿಮ್ಮನ್ನು ನೋಡಿ ನಗ್ತಾರೆ. ಬೇಡಪ್ಪ ಬರೋದು. ಹಾಗಾದರೆ ನಿಂಗೆ ಅವಮಾನ ಆಗೋದಾರೆ ನಾ ಬರಲ್ಲ ಬಿಡು, ಶಂಕರ್ನ ಕಳಿಸಿಕೊಡ್ತೇನೆ. ಆಯ್ತಪ್ಪ, ಆದರೆ ನೀವು ಜಾಗ್ರತೆ. ರಾಕೇಶ ರಾಕೇಶ ರಾಕೇಶ, ಛೇ, ಕಟ್ಟೆ ಮಾಡಿಬಿಟ್ಟ. ಶಂಕರ, ಏ ಶಂಕರ. ಏನು ಯಜಮಾನ್ರೆ? ಇವತ್ತು ರಾತ್ರಿ ಒಂದು MC ಬಾಟ್ಲಿ ಫುಲ್ಲು ತಗೊಂಡ್ ಬಾ. ತಲೆಯೆಲ್ಲ ಕೆಟ್ಟೋಯ್ತು, ರಾತ್ರಿ ಇಡೀ ಫುಲ್ಲು ಕುಡಿಕ್. ಯಾಕೆ ಯಜಮಾನ್ರೆ, ನೀವು ಕುಡಿತೆಂದು ನಾನು ನೋಡಿಲ್ಲ. ಮೊದಲೇ ನಿಮ್ಗೆ ಆರೋಗ್ಯ ಸರಿ ಇಲ್ಲ. ನಾ ತರುವುದಿಲ್ಲ ಯಜಮಾನ್ರೆ. ಏ ಶಂಕರ, ನಾನು ಹೇಳ್ದಷ್ಟು ಹೋಯ್ ತಗೊಂಡ್ ಬಾ, ನನಗೇನು ಆಗೋದಿಲ್ಲ. ಯಾವತ್ತೂ ನಾ ಹೇಳೋದು ಮಾತು ನೀವು ಕೇಳೋದಿಲ್ಲ. ಆಯ್ತು, ಇವತ್ತು ಒಂದು ದಿವಸ ತರ್ತೀನಿ. ಆಯ್ತು, ಬೇಗ ತಗೊಂಡ್ ಬಾ ಹೋಗಿ. ಶಂಕರ, ಸ್ವಲ್ಪ ಹಾಕ್. ಯಜಮಾನ್ರೆ, ಇಷ್ಟೆಲ್ಲ ಕುಡ್ದಿದ್ರಿ, ಈಗ ಸಾಕು. ನಿನಗೆ ಅದಕ್ಕೆ ಪ್ರಸಂಗ ಅಂತಗೆ ಹಾಕ್ ಸ್ವಲ್ಪ. ಯಾಕೆ ಇಷ್ಟು ಕುಡಿತ್ರಿ? ನೀವು ಹೇಳೋದು ಮಾತು ಕೇಳೋದಿಲ್ಲ. ನಾಳೇನು ಹೆಚ್ಚು ಕಡಿಮೆ ಆದರೆ? ನಂಗೆ ಇವತ್ತು ತುಂಬ ಬೇಜಾರಾಯ್ತು, ಅದಕ್ಕೋಸ್ಕರ ಇಷ್ಟು ಕುಡಿತಾ ಇದ್ದೆ. ನನ್ನ ಮಗ ಇವತ್ತು ಫೋನಲ್ಲಿ ಏನು ಹೇಳ್ದೋ ಗೊತ್ತಾ ಶಂಕರ? ಅವನಿಗೆ ನಾನು ಕಾಲೇಜಿಗೆ ಬಂದು ನಾಚಿಕೆ ಆಗುತ್ತಂತೆ. ನಾನು ನೋಡ್ಲಿಕ್ಕೆ ಚಂದ ಇಲ್ಲ, ಮೊದಲೇ ಒಂದು ಕಣ್ಣಿಲ್ಲ. ಅವ ಕಾಲೇಜಿಗೆ ಬರಬೇಡ ಅಂತ ಹೇಳ್ದ ಶಂಕರ ನನಗೆ. ಅಮ್ಮ ಇಲ್ಲ ಅಂದರೂ ಅವನಿಗೆ ಅಮ್ಮನ ಪ್ರೀತಿ ಕೊಟ್ಟೆ. ಅವನಿಗೆ ಏನು ಕಡಿಮೆ ಮಾಡಿದೆ ನಾನು ಹೇಳ ಶಂಕರ? ಸ್ವಲ್ಪ ಹಾಕ್ ಶಂಕರ. ಸಾಕು ಯಜಮಾನ್ರೆ, ಈ ಚಿಕ್ಕ ಮಕ್ಕಳ ಮಾತಿಗೆಲ್ಲ ನೀವು ಯಾಕಷ್ಟು ತಲೆ ಕೆಡಿಸ್ಕೊಳ್ತೀರಾ? ಎಷ್ಟಿದ್ರು ನಿಮ್ಮ ಮಗ ಅಲ್ವೇ? ಅವನು ಹೇಳಿದ್ದು ಶುದ್ಧ ತಪ್ಪು, ಅದನ್ನು ಒಪ್ಕೊಳ್ತೆ. ಆದರೆ ನೀವು ಈ ರೀತಿ ಕುಡಿಲಿಕ್ಕಾಗ ಯಜಮಾನ್ರೆ. ಸ್ವಲ್ಪ ಹಾಕ, ಸುಮ್ಮನೆ ಗಾಂಚಲಿ ಮಾಡಬೇಡ. ಸ್ವಲ್ಪ ಹಾಕ್ತೇನೆ, ಇನ್ನು ನನ್ನ ಹತ್ರ ಕೇಳಬಾರ್ದು. ಶಂಕರ, ಎಂಥ ಯಜಮಾನ್ರೆ, ಕುಡಿಬೇಡಿ ಅಂದರೂ ಕೇಳೋದಿಲ್ಲ ನೀವು. ಶಂಕರ, ಯಜಮಾನ್ರೆ. ಯಾರಿದ್ ಫೋನ್ ರಾಕೇಶ್? ಆವಾಗಿಂದ ಬರ್ತಾ ಇದೆಯಲ್ಲ. ಮೋಸ್ಟ್ಲಿ ಅಪ್ಪಂದಿರ್ಬೇಕು. ಗಾಡಿ ಸೈಡಿಗೆ ಹಾಕು. ಯಾವತ್ತು ಮನೆಯವ್ರ ಕಾಲ್ ಬಂದಾಗ ಏನೇ ಕೆಲಸದಲ್ಲಿದ್ದರೂ ರಿಸೀವ್ ಮಾಡಿ ಮಾತಾಡಬೇಕು ರಾಕೇಶ್. ಅಪ್ಪ ಅಲ್ವಾ? ಅವರಿದ್ದಿದ್ದೆ. ಏನಂತ ಮಾತಾಡ್ತಾರೆ? ನೀ ಹೇಗಿದ್ಯಾ, ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅಷ್ಟೇ. ಆಯ್ತು, ಪಿಕ್ ಮಾಡ್ತೇನೆ.
ಹಲೋ ಅಪ್ಪ, ಏನು ಮೇಲೆ ಮೇಲೆ ಕಾಲ್ ಮಾಡ್ತಿದ್ದೀರಾ? ರಾಕೇಶ, ಯಾಕೋ ಹೊಟ್ಟೆನೋ ತುಂಬ ಜಾಸ್ತಿ ಆಗಿದೆ. ಊರಿಗೆ ಬರ್ತೀಯಾ ಇವತ್ತು? ಇವತ್ತಾಗೋದಿಲ್ಲಪ್ಪ, ನಿಮ್ದಿದ್ದದ್ದು ಸ್ವಲ್ಪ ರೆಸ್ಟ್ ಮಾಡಿ. ನೋಡ್ಬೇಕಂತ ತುಂಬ ಆಸೆ ಆಗ್ತಿದೆ ಕಣೋ. ಸ್ವಲ್ಪ ದಿನ ಬಿಟ್ಟು ಬರ್ತೀನಿ. ಆದಷ್ಟು ಬೇಗ ಬಾರು. ಇವಾಗ ಲೇಟ್ ಆಗುತ್ತೆ, ನೀವು ರೆಸ್ಟ್ ಮಾಡಿ. ಆಯ್ತಪ್ಪ, ಇಡ್ತೀನಿ. ರಾಕೇಶ, ರಾಕೇಶ, ಶಂಕರ, ಯಜಮಾನ್ರೆ, ಶಂಕರ. ಎಂತಾಯ್ತು? ಅಯ್ಯೋ. ಎಂತಾಯ್ತು? ಎಂತಾಯ್ತು? ಸ್ವಲ್ಪ ಕೂಕಣಿ ಯಜಮಾನ್ರೆ, ಕೂಕಣಿ. ನೀರ್ ತಪ್ದ ನೀರು ಯಜಮಾನ್ರೆ. ಆಸ್ಪತ್ರೆಗೆ ಹೋಗು ಯಜಮಾನ್ರೆ. ರಿಕ್ಷಾ ತರ್ತೀನಿ. ಅಯ್ಯೋ, ಶಂಕರ. ಎಂತಾಯ್ತು ಯಜಮಾನ್ರಿಗೆ? ಶಂಕರ, ರಾಕೇಶ್ ಕಾಲ್ ಮಾಡ್ದೆ ಕಣೋ. ಏನ್ ಆಗುದಿಲ್ಲ ಯಜಮಾನ್ರೆ. ಅವ ಬರಲ್ಲ ಅಂತ ಹೇಳ್ದ. ಸಮಾಧಾನ ಮಾಡ್ಕೊಳ್ಳಿ. ಅವನ್ ನೋಡ್ಬೇಕಂತ ತುಂಬಾ ಆಸೆ ಆಗ್ತಿದೆ ಕಣೋ. ಜೀವಮಾನದಲ್ಲಿ ಅವನು ಒಂದ್ಸಲ ನೋಡ್ತೀನೋ ಇಲ್ವೋ, ಒಮ್ಮೆ ನೋಡ್ಬೇಕಂತ ಆಸೆ ಆಗ್ತಿದೆ ಶಂಕರ. ನಾಳೆ ಎಲ್ಲಾದ್ರೂ ಅವ ಬಂದ್ರೆ ಇದೊಂದು ಲೆಟರ್ ಅವನಿಗೆ ಕೊಡು ಶಂಕರ. ಆಯ್ತು, ಕೊಡ್ತೀನಿ ಯಜಮಾನ್ರೆ. ಈಗ ಆಸ್ಪತ್ರೆ ಹೋಗು ಯಜಮಾನ್ರೆ. ನಾನು ರಿಕ್ಷಾ ತಗೊಂಡ್ ಬರ್ತೀನಿ ಯಜಮಾನ್ರೆ. ಬೇಡ ಶಂಕರ, ಬೇಡ ಬೇಡ ಶಂಕರ, ಬೇಡ. ಬರ್ತೀನಿ ಯಜಮಾನ್ರೆ. ಅಯ್ಯೋ ಯಜಮಾನ್ರೆ, ಎಂತ ರಿಕ್ಷಾ? ಯಜಮಾನ್ರೆ, ರಿಕ್ಷಾ ಬಂತು ಯಜಮಾನ್ರೆ. ರಿಕ್ಷಾ ಬಂತು, ಆಸ್ಪತ್ರೆ ಹೋಗು ಯಜಮಾನ್ರೆ. ಹೇಳಿ ಯಜಮಾನ್ರೆ, ಹೇಳಿ ಆಸ್ಪತ್ರೆ ಹೋಗುವ. ಹೇಳಿ ಯಜಮಾನ್ರೆ, ಎಂತೈತೆ ಯಜಮಾನ್ರೆ ನಿಮಗೆ? ಹೇಳಿ ಯಜಮಾನ್ರೆ. ಅಯ್ಯೋ ದೇವ್ರಿ, ಎಂತಾಯ್ತು? ಹೇಳಿ ಯಜಮಾನ್ರೆ, ಆಸ್ಪತ್ರೆ ಹೋಗುವ. ಅಯ್ಯೋ ಯಜಮಾನ್ರೆ, ಎಂತಾಯ್ತು? ಅಯ್ಯೋ ಯಜಮಾನ್ರೆ. ಅಯ್ಯೋ ಯಜಮಾನ್ರೆ, ನನ್ ಬಿಟ್ಟು ಹೋರಿ ನೀವು. ನೀವಲ್ಲ ಹಿಂಗ್ ಮಾಡ್ರೆ ನನ್ಗೊಬ್ರು ಯಜಮಾನ್ರೆ ನೀವು. ಅಯ್ಯೋ ದೇವ್ರೇ, ನಮ್ ಕಣ್ಣ ಇದ್ನಲ್ಲ ಯಜಮಾನ್ರೆ. ಏನಾಯ್ತು ಯಜಮಾನ್ರೆ? ಇನ್ನು ನನ್ಗೆ ಯಾರು ಮಗನಿಗೆ ಒಂದು ಕಾಲ್ ಮಾಡಿ. ಅಯ್ಯೋ ಯಜಮಾನ್ರೆ, ನನ್ ಬಿಟ್ಟು ಹರಿಯ. ಇನ್ನು ಯಾರಿದ್ರು ಯಜಮಾನ್ರೆ ನನಗೆ? ನನ್ ಬಿಟ್ಟು ಹರಿಯಲ್ಲ. ಒಳ್ಳೆ ಮನುಷ್ಯನ ಕಳ್ಕೊಂಡು. ಅಯ್ಯೋ ದೇವ್ರೆ, ಒಳ್ಳೆ ಮನಸ್ಸ. ಅಪ್ಪ, ಅಪ್ಪ ಹೇಳಪ್ಪ, ಅಪ್ಪ ಹೇಳಪ್ಪ, ನಿಮ್ಮ ಮಗ ಬಂದಿದ್ದಾನೆ, ಹೇಳಪ್ಪ. ಅಪ್ಪ, ಅಪ್ಪ ಹೇಳಪ್ಪ, ಅಪ್ಪ, ಅಪ್ಪ ಹೇಳಪ್ಪ. ಅಪ್ಪ, ಅಪ್ಪ, ಅಪ್ಪ ಏನಾಯ್ತಪ್ಪ? ಅಪ್ಪ ಹೇಳಪ್ಪ, ಏನಾಯ್ತಪ್ಪ? ಅಪ್ಪ, ಅಪ್ಪ ಹೇಳಪ್ಪ. ಮಗ, ಶಂಕರಣ್ಣ, ನಮ್ಮಪ್ಪಂಗೆ ಏನಾಯ್ತು ಶಂಕರಪ್ಪ? ಮಗ 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 ರಾಕೇಶ, ನಿನ್ನ ನೋಡಬೇಕಂತ ತುಂಬ ಆಸೆ ಪಟ್ಟೆ, ಆದರೆ ನೀನು ಬರಲೇ ಇಲ್ಲ. ಅದು ಅಲ್ಲದೆ ನಿನ್ನ ಕಾಲೇಜಿನ ಕಾರ್ಯಕ್ರಮಕ್ಕೆ ಬರಬೇಕಂತ ತುಂಬ ಆಸೆ ಇತ್ತು, ಆದರೆ ಬೇಡ ಅಂತ ಹೇಳಿದೆ. ನನಗೆ ಎಷ್ಟು ದುಃಖ ಆಯಿತು ಗೊತ್ತಾ? ನಿನಗೊಂದು ವಿಷಯ ಗೊತ್ತಾ? ಆವತ್ತು ನಿನ್ನ ಸ್ನೇಹಿತರ ಜೊತೆ ನೀನು ಆಟ ಆಡ್ತಿರುವಾಗ ರಾಕೇಶ, ಏನಾಯ್ತು ರಾಕೇಶ, ಏನಾಯ್ತು? ಬಾ ಬಾ ಬಾ. ಅಯ್ಯೋ, ಆಸ್ಪತ್ರೆಗೆ ಹೋಗೋ, ಬಾ 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 ಬಾ. ನಾಗಣ್ಣ, ನಿನ್ನ ಮಗನ ಕಣ್ಣು ಒಳಗಡೆ ಭಾರಿ ಪೆಟ್ಟು ಬಿದ್ದಿದೆ. ಆದ್ದರಿಂದ ಅವನ ಕಣ್ಣು ಶಾಶ್ವತವಾಗಿ ಹೋಗಿದೆ. ಸರಿ ಮಾಡ್ಲಿಕ್ಕೆ ಆಗೋದಿಲ್ವಾ ಡಾಕ್ಟ್ರೆ? ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ಕಣ್ಣು ಕೊಡೋರು ಇದ್ರೆ ಮಾಡ್ಬೋದು. ಹೌದಾ? ಹಾಗಾದರೆ ನನ್ನ ಕಣ್ಣೇ ಕೊಡ್ಬೋದಾ ಡಾಕ್ಟ್ರೆ? ನೀವು ಜೀವಂತವಾಗಿರುವಾಗ ಕಣ್ಣು ಹೇಗೆ ತೆಗೆಯುವುದು?
ನಾನು ಒಂದು ಕಣ್ಣು ಹೋದರೂ ಪರವಾಗಿಲ್ಲ ಡಾಕ್ಟ್ರೆ, ನನ್ನ ಮಗ ಚೆನ್ನಾಗಿದ್ರಾಯ್ತು. ಆಯಿತು, ನಿಮ್ಮ ಒಪ್ಪಿಗೆ ಇದ್ರೆ ಮುಂದಿನ ತಯಾರಿ ಮಾಡುವ. ಈಗಲಾದರೂ ಗೊತ್ತಾಯ್ತಾ ಮಗನೇ ನನಗೆ ಯಾಕೆ ಕಣ್ಣಿಲ್ಲ ಅಂತ? ಅದು ಅಲ್ಲದೆ ಇನ್ನೊಂದು ವಿಷಯ ಗೊತ್ತೇ ನಿನಗೆ? ಆವತ್ತೊಂದಿನ ನೀನು ಹೊಟ್ಟೆ ನೋವಿನಿಂದ ಒದ್ದಾಡ್ತಿದ್ದೆ. ಮುಂದೇನಾಯ್ತು ಗೊತ್ತಾ? ನಾಗಣ್ಣ ಹೇಗಿದ್ದೀರಿ? ಪರವಾಗಿಲ್ಲ ಡಾಕ್ಟ್ರೆ. ಕಣ್ಣು ಉಂಟಾ? ಇಲ್ಲ. ಆಪರೇಷನ್ ಆದ್ರೂ ನೋವು ಉಂಟಾ? ಸ್ವಲ್ಪ ನೋವಿದೆ ಡಾಕ್ಟ್ರೆ. ನಾಗಣ್ಣ, ನೀವೆಂತ ತ್ಯಾಗ ಮಾಡಿದ್ರಿ. ಮಗನಿಗಾಗಿ ಒಂದು ಕಣ್ಣನ್ನು ಕೊಟ್ಟರಿ, ಇವತ್ತೊಂದು ಕಿಡ್ನಿಯನ್ನು ಕೊಟ್ಟರಿ. ನಿಮ್ಮಂಥ ತಂದೆ ಎಲ್ಲರಿಗೂ ಸಿಗುವುದಿಲ್ಲ. ನಿಮ್ಮಂಥ ತ್ಯಾಗಜೀವಿ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ನೀವೊಂದು ರೀತಿ ದೇವತಾ ಮನುಷ್ಯ. ಡಾಕ್ಟ್ರೆ, ನನ್ನ ಮಗನ ಜೀವಕ್ಕಿಂತ ಇದೆಲ್ಲ ಮುಖ್ಯನಾ? ನನ್ನೆಲ್ಲ ಸರ್ವಸ್ವ ಅವನಿಗೆ ತಾನೆ. ಅವನೊಂದು ಒಳ್ಳೆ ರೀತಿಯಲ್ಲಿ ಇದ್ದರೆ ಆಯಿತು. ನೀವು ಗ್ರೇಟ್ ನಾಗಣ್ಣ. ಇದ್ರೆ ನಿಮ್ಮಂಥ ಅಪ್ಪ ಇರಬೇಕು. ಅಪ್ಪ, ನನಗೋಸ್ಕರ ನೀವು ಎಲ್ಲ ತ್ಯಾಗ ಮಾಡಿದ್ರಿ. ನನ್ನನ್ನು ನೋಡ್ಬೇಕಂತ ಹೇಳಿ ಬರ್ಲಿಕ್ಕೆ ಹೇಳಿದ್ರಿ. ಆದರೆ ಅಪ್ಪ 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 ನಿಮ್ಮ ಮಗ ಬಂದಿದ್ದು ಹೇಳಪ್ಪ. ನಿಮ್ಮಂತ ಅಪ್ಪನ ಪಡೆದು ನಾನೇ ಅಂತ. ಜಗತ್ತಿನ ಎಲ್ಲ ಓಗುಗಳ ನಡುವೆ, ವಾತ್ಸಲ್ಯದ ಸೆಲೆಯ ನಡುವೆ ತಂದೆಯ ತ್ಯಾಗಮಯ ಜೀವನ ಯಾಕೋ ಮರೆಯಾಗುತ್ತಿದೆ. ಕವಿಯೊಬ್ಬ ನುಡಿದಂತೆ ಅಪ್ಪ ಯಾಕೋ ಹಿಂದುಳಿದು ಬಿಟ್ಟ. ಕರುಣೆಯ ಕಡಲು, ಮಮತೆಯ ಒಡಲು, ಸೇವೆಯ ಮಡಿಲು, ಬಿಂಬವಾಗಿರುವ ಪ್ರತಿಬಿಂಬವಾಗಿರುವ ಅಪ್ಪ ತ್ಯಾಗಮಯ. ಜೀವ ಕೊಡುವವಳು ಅಮ್ಮ, ಜೀವನ ಕಲಿಸುವವನು ಅಪ್ಪ. ಇರುವಾಗ ಅವರ ಬೆಲೆ ತಿಳಿಯೋಲ್ಲ, ಅವರು ನಮ್ಮಿಂದ ದೂರ ಆದಾಗ ಅವರ ತ್ಯಾಗ, ಬಲಿದಾನ ನಮಗೆ ತಿಳಿಯುತ್ತೆ. ಒಮ್ಮೆ ಯೋಚಿಸಿ ನಿಮ್ಮ ಅಪ್ಪ ಅಮ್ಮನ ತ್ಯಾಗಮಯ ಜೀವನ.